Hi. So today we are starting off Kodachadri trip. I mean trekking. It's not a good time to start. Still we have to do this. We are starting the trekking now. We are about to reach the tip point where we have to pay 400 rupees for the forest entry fees. And that's all. We will let you know what happens next while getting into the trek. Okay, let's see again. So this is called as Arcanet. In Kannada we say Adike. This place is very famous for Adike. A very small waterfall. Waterfall. It's not a waterfall. It's a stream, I can say. Much clean, pure water. I don't say it is a dense forest, but it's a very good forest with a good greenery. So you can see so many trees in this. I don't know what kind of a tree it is. People here always depend on the Arcanet crop and banana crops. So you can see there are so many banana trees towards my left and right, and even the Arcanets. It's quite good. Everywhere you can see this flowing streams, or we can say the brooks. So you can see the tiny brooks. So in this place you usually find this stuff. Basically we'll be reaching to that spot. The spot you can see over there, right? That spot we'll be reaching in. So it will really take like nearly around some 3 o'clock. So we have started exactly at 9 a.m. in the morning. Let's see what happens. Hi. ಏನು ಮಾಡ್ತೀರಾ ಕೆಲಸ? ತೋಟದ ಕೆಲಸನಾ? ಏನದು ತಲೆ ಮೇಲೆ ಇಟ್ಕೊಂಡಿರೋದು? ಹೌದಾ? ಏನಂತಾರೆ ಅದನ್ನ? ಇನ್ನೊಂದು ಸರಿ ಹೇಳಿ. ಹ್ಯಾಟು. ಸೂಪರ್. ಬೇಸಿಕ್ ನಿಜ ಹೇಳ್ಬೇಕಂದ್ರೆ ಈ ಥರ ಒಂದು ಸಣ್ಣ ಒಂದು ನದಿ ಥರ ಹೋಗ್ತಿರುತ್ತಲ್ಲ, ಇಂಥ ಜಾಗದಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ ಎಂಥ ಟೆನ್ಷನ್ ಕೂಡ ಆರಾಮಾಗಿ ಮಾಯವಾಗುತ್ತೆ. ನೋಡಿ ಎಷ್ಟು ಅದ್ಭುತವಾಗಿದೆ ಈ ಒಂದು ಸ್ಟ್ರೀಮ್, ಎಷ್ಟು ಅದ್ಭುತವಾಗಿದೆ ನೋಡಿ. ಇದು ಇನ್ನೂ ಸಣ್ಣಕ್ಕೆ ಬರ್ತಿದೆ, ಇನ್ನೂ ಜೋರಾಗಿ ಬರುತ್ತೆ. ಈ ನೀರೆಲ್ಲ ಹೇಳ್ಬೇಕಂದ್ರೆ ಬೆಟ್ಟದ ಮೇಲಿಂದ ಬರ್ಬೋದು. ನನಗೆ ಸರಿಯಾಗಿ ಗೊತ್ತಿಲ್ಲ, ನಾನು ಹೊಸಬನೇ ಈ ಒಂದು ಪ್ರೋಸೆಸ್ಗೆ. ನೋಡೋಣ, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಈ ಥರ ಒಂದು ಹರಿತಿರುವಂಥ ಒಂದು ಸಣ್ಣ ಸಣ್ಣ ನದಿಗಳು ನಮಗೆ ಸಿಗ್ತಿರುತ್ತೆ. ನೋಡೋಣ ತಾಳಿ. ನಾನು ತುಂಬ ಹಿಂದೆ ಆಗಿಬಿಟ್ಟೆ, ಎಲ್ಲ ಹೋಗ್ಬಿಟ್ಟಿದ್ದಾರೆ ಮುಂದ್ಗಡೆಗೆ. ನೋಡೋಣ, ನಮ್ಗೆ ಗೋಯಿಂಗ್ ದಿಸ್ ವೇ. ಇಲ್ಲಿ ನೋಡಿದ್ರೆ ನೀವು ಒಂದು ಸಣ್ಣ ಒಂದು ಬ್ರಿಡ್ಜ್ ಥರ ಕಾಣಿಸ್ತಿದೆ ನಿಮಗೆ. ಸೊ ಯು ಕ್ಯಾನ್ ಗೋ ಥ್ರೂ ದಿಸ್ ಬ್ರಿಡ್ಜ್. ಇದು ತುಂಬ ಸ್ಟೀಪ್ ಆಗಿದೆ, ಹತ್ತೋ ಅಷ್ಟರಲ್ಲಿ ಕಾಲು ಕೈ ಕಿತ್ತೋಗತ್ತೆ. ನೋಡೋಣ ನಮ್ಮ ಸ್ಟ್ಯಾಮಿನಾ ಎಷ್ಟಿದಾವ. ಸೊ ನಿಮಗೆ ಗೊತ್ತಿರ್ಬೋದು, ಲೈಕ್ ನಾನೀಗ ಗ್ರೀನ್ ಕಲರ್ ಶರ್ಟ್ ಹಾಕ್ಕೊಂಡಿದ್ದೀನಿ. ಮೇಯ್ನ್ ರೀಸನ್ ಏನು ಅಂದರೆ, ಲೈಕ್ ಈಗ ಫಾರ್ ಎಕ್ಸಾಂಪಲ್ ಸಡನ್ನಾಗಿ ಹುಲಿ ಅಥವಾ ಸಿಂಹ ಏನಾದ್ರು ಬಂದುಬಿಡ್ತು. ಹುಲಿ ಸಿಂಹ ಇಲ್ಲಿ ಇರೋಕ್ಕೆ ಚಾನ್ಸ್ ಇಲ್ಲ, ಕರಡಿ ಬರ್ಬೋದು ಪಕ್ಕ. ಕರಡಿ ಗಿಡಿ ಏನಾದರೂ ಬಂತು ಅಂದರೆ ತಪ್ಪಿಸ್ಕೋಬೇಕಲ್ವ. ಆ ಟೈಮಲ್ಲಿ ಈ ಒಂದು ಇಲ್ಲಿರ್ತಕ್ಕಂಥ ಗಿಡಗಳು ಮರಗಳು ಎಲ್ಲ ಗ್ರೀನ್ ಕಲರ್ ಅಲ್ವಾ. ಆ ಗ್ರೀನ್ ಕಲರಲ್ಲಿ ನಾವು ಮಧ್ಯದಲ್ಲಿ ಸೇರ್ಕೊಂಡ್ಬಿಟ್ಟವಾಗ ಅದಕ್ಕೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಆ ಸಮಯದಲ್ಲಿ ನಾವು ಆರಾಮಾಗಿ ಸೇವ್ ಮಾಡ್ಕೊಬೋದು ನಮ್ಮನ್ನು ನಾವು. ಓಕೆ, ವಿ ಮಿಸ್ಡ್ ದ ಮೇನ್ ಪಾರ್ಟ್. ಇಲ್ಲಿ ನೋಡಿ, ಇದನ್ನು ನಮ್ಮ ಕನ್ನಡದಲ್ಲಿ ಜಿಗಣೆ ಅಂತಾರೆ, ಇಂಗ್ಲೀಷಲ್ಲಿ ಲೀಚ್ ಅಂತಾರೆ. ಹಿಡಿತು ಅಂದರೆ ನಿಮ್ಮ ರಕ್ತ ಹೀರಿಬಿಡುತ್ತೆ. ಓಕೆ, ಈ ಥರ ಇನ್ನೂ ಜಾಸ್ತಿ ಸಿಗುತ್ತೆ. ಇದ್ರ ಜೊತೆ ಒಂದು ಸ್ವಲ್ಪ ಆಟ ಆಡ್ಬೇಕಂದ್ರೆ ಹೇಳಿ, ಆಟ ಆಡಿಸ್ತೀನಿ. ಓಕೆ, ಲೆಟ್ಸ್ ಗೋ. ಬಾಯ್ ಬಡಿ. ಸೊ ಇಲ್ಲಿ ನೋಡಿ, ಜರಿ ಹರಿತಿದೆ ಮತ್ತು ನಮ್ಮ ಫ್ರೆಂಡ್ಸ್ ಇದ್ದಾರೆ ಇಲ್ಲಿ.
ಇಬ್ರು ನೋಡಿ. ಈ ಥರ ನಾನು ಹೇಳ್ದೆ ಅಲ್ವಾ ನಿಮಗೆ, ಸಣ್ಣ ಸಣ್ಣ ಜರಿಗಳು ಹರಿತಿರುತ್ತೆ ಅಂತ. ನೋಡಿ ಹರಿತೆ, ನೋಡಿ ಎಷ್ಟು ಚೆನ್ನಾಗಿ ಹರಿತೆ ನೋಡಿ. ಓಕೆ, ಆಸ್ ದ ಟ್ರೆಕ್ ಕಂಟಿನ್ಯೂಸ್, as the trek continues, the road goes on, the way goes on very little or small. You can have a look at it. ಇಲ್ಲಿ ಮೇಲ್ಗಡೆ ಎಲ್ಲ ಹತ್ತಬೇಕಾಗುತ್ತೆ. ನೋಡಿ ದಾರಿ ಹೇಗಿದೆ ನೋಡಿ, ತುಂಬ ಅದು ಬೆಸ್ಟ್ ಮೆಡಿಸಿನ್ ಯಾವುದು ಹೇಳು? ಇಕ್ಕಟ್ಟಲ್ಲಿದೆ ದಾರಿ. Trying to walk without a stick. I mean trying to trek without a support. Okay, this is called canopy. This is called canopy. You can see there is too much of sunlight, but still there is no traces of sun. ನೋಡಿ ಒಂದು ಸಣ್ಣ ವಾಟರ್ಫಾಲ್, ಐ ಮೀನ್ ನಾಟ್ ವಾಟರ್ಫಾಲ್, ಒಂದು ಸಣ್ಣ ಸ್ಟ್ರೀಮ್ ಹೋಗ್ತಿದೆ, ಜರಿ ಹೋಗ್ತಿದೆ. So guys, you can see so big tree. So I'm just standing in front of it. So I think the age of the tree could be like, I can't imagine it. Nearly it is like some, what I can say, I don't know, like 50-60 years above. And even I'm standing here. Let me check out how far it can be. So you can see such a big tall tree. Okay, this is it. So let's move on. Guys, it's nearly around 45 minutes. I got dash. Okay, I don't want to say this. I'm doing a sensor cut for this. It's full of leeches, and as well as the body fat is burning like something here. So I would like to tell you, like, whenever if you want to come over for a trek, better be prepared with these kind of things. And I hope, like, you can see one of my friend, she is really sweating up. Even I am sweating up like something. In India I can say tang tod dega yaar. ಕನ್ನಡದಲ್ಲಾದರೆ ಹಂಡೆಗಾಯಿ ನೀರಿಗೆ ಆಗುತ್ತೆ. ನಿಜ ಹೇಳ್ತಿದ್ದೀನಿ. ಪ್ರಯತ್ನ ಪಡ್ಬೇಕು ಅಂದ್ಕೊಂಡವ್ರು ಬಂದ್ಬಿಡಿ. ತಿಂಗಳ ಒಂದೊಂದು ಟ್ರೆಕ್ ಮಾಡಿ ಸಾಕು. ಬೆಸ್ಟ್ ಎಕ್ಸಸೈಸ್ ಆ್ಯಂಡ್ ಬೆಸ್ಟ್ ವರ್ಕೌಟ್ ಅಂದರೆ ಟ್ರೆಕ್ಕಿಂಗು. ತಿಂಗಳಿಗೊಂದ್ಸರಿ ಟ್ರೆಕ್ಕಿಂಗ್ ಮಾಡಿ, ಡೈಲಿ 15 ಮಿನಿಟ್ಸ್ ಮಾರ್ನಿಂಗ್ ಆ್ಯಂಡ್ ನೈಟ್ ವಾಕಿಂಗ್ ಮಾಡಿ. ದಟ್ಸ್ ಮೋರ್ ದೆನ್ ಎನಫ್. ಬಟ್ ನೀವೇನು ಫುಡ್ ತಿಂತೀರಾ ಅದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಳ್ಳಿ. ಓಕೆ ಗೈಸ್, ವಿಲ್ ಸಿ ಇನ್ ದ ನೆಕ್ಸ್ಟ್ ಲೆಗ್ what happens to our trek. I can hear a very good sound. Guys, it's exactly like 6 minutes from the past video. What I have done, what I would like to tell is, one of the greatest and the God you can see is Mother Nature. Never destroy Mother Nature. Okay, you can see the real examples of what's happening to us right now. Not even just a 1 hour of trekking. This is just a 45 minutes, 48 minutes of trekking. That's all. Never underestimate Mother Nature. ಬನ್ನಿ ಸರ್.
ಶಾರ್ಪ್ ಐಸ್. ಸರಿ, ಈಗ ಮುಟ್ಕೊಂಬಿಡಿ. ಈ ಗಿಡ ಮಾತ್ರ ಮುಟ್ಕೊಂಬಿಡಿ, ಮೈ ನೋವು ಎತ್ಕೊಳುತ್ತೆ. Now we have entered very deep into the forest. You can see some plants. I don't know what kind of a plant it is, but this is a plant that will really give you very much itching in your body when you touch it. Very dangerous. Obviously, you can see it's almost like the way is very 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 dangerous way. ದಾರಿ ತುಂಬಾನೇ ಹಗುರವಾಗಿದೆ ನೋಡಿ ಹೇಗಿದೆ. Very good mycelium grown. You can see so beautiful jerry. What so beautiful stream we have that's going very beautifully. And there too. Hage kodi. I told you we're gonna play with these leeches. ಜಿಗಣೆಗಳ ಜೊತೆ ಆಟ ಆಡ್ತೀವಿ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ನೋಡ್ರಿ. Just now I had some water from the tap. The water is really awesome. I never tasted such a good water. It's more beautiful and more greater than the more purest than the mineral water. Mother nature is great. Hats off to Mother nature. ಅಮ್ಮ ನನ್ನ ಹಿಡ್ಕೊ ಅನ್ನೋ ಥರ ನೋಡಿದ್ರಾ ಎಷ್ಟು ಫಾಸ್ಟಾಗಿ ಬರುತ್ತೆ. Have you seen this buddy? How he's going? Bloody bugger. He fell down, I think. Nodi. You can see it. Idu namma jigane. Batta bele. So you can see the crop of paddy. Awesome crop it is. See how green it is, guys. You can check this up. Now we are into the flatland, and in future we are about to get a very steep thing. So we'll see how far we can make it up. Let's go on. Beautiful it is. You can see just scanning very slowly all this stuff. What a scenic beauty. Very beautiful giggling sound. This is a very pure and cleanest water you can see over here. You can see how fast it's going up. You can see we are coming in a place where there is too much of water. So very very beautiful place. Never explored this place. ನೋಡಿ ತುಂಬ ಅದ್ಭುತವಾಗಿದೆ, ಒಳ್ಳೆ ಸ್ಥಳ. ಕೊಡಚಾದ್ರಿ ತಪ್ಪಲು. ಈಗ ತಪ್ಪಲಿಗೆ ಹೋಗ್ತಿದ್ದೀರಿ ನಾವು. ನೀವು ಜಾಬ್ ಮಾಡ್ತೀರಾ? ಎಲ್ಲಿ, ಬ್ಯಾಂಗ್ಳೂರಾ? ಯಾವ ಕಂಪನಿ ನೀವು? ವಂಡರ್ಫುಲ್ ಸಿನೇರಿಯೋ, ಖಂಡಿತ. Guys, this giggling sound is really awesome. The water giggling sound is really awesome, guys. ತುಂಬ ಅದ್ಭುತವಾಗಿದೆ ಈ ಗಿಗ್ಲಿಂಗ್ ಸೌಂಡ್. ಅಲ್ಲಿ ನೋಡಿ, ಅಲ್ಲೊಂದು. See this, guys, it's a very beautiful falls. I have found out near Kodachadri, so you can come and explore this one. ಇದನ್ನು ನೀವು ಸಹ ನೋಡ್ಬೋದು. ತುಂಬ ಅದ್ಭುತವಾಗಿದೆ ಫಾಲ್ಸ್. Okay, it's a really awesome falls. Water is really cold. You can have the water like something
And the water is cold, and as well as it's just like a mineral water. You can enjoy each and every scenic beauty without a miss. ಅಲ್ಲೊಂದು ಜರಿ ಹೋಗ್ತಿದೆ. ಇದೊಂಥರ ಏನು ಹೇಳ್ತಾರೆ ಅಂದರೆ ಲೈಕ್ ಎಲ್ಲೋ ಒಂದು ಸ್ವರ್ಗದಲ್ಲಿ ಇದ್ದೀವಿ ಅಂತಲೇ ಅನ್ನಿಸ್ತಿದೆ. I feel like, guys, now it is exactly 1 hour, 2 hours from where we started. You can see we are really fucked up a lot. We are no more able to. Now we are no more able to do this trek. We are almost at the end of the point. Hey, falls, Ram. And there we have a falls over there. You can see the falls. It's really awesome. Just in a few seconds we'll be reaching there. I am somewhere in the heaven. Really very, very awesome place. I have missed a lot. Thank God. We are in a place where there is a waterfall. You can see how clear the water is. Okay, this is the fall. Okay, now I am walking in this way. You can see me. It's a pebbles, lot of pebbles. Woohoo! There comes the falls. How beautiful it is. Guys, after a long 3 hour of trekking, finally it paid off. You can see a wonderful scenario. See here, our friends are here. So everyone here, our gang. There is one person here above. We are two. One person here, so many person below. Okay, finally paid off. Still more to go. Beautiful view. ಯಾವುದು ಪೀಕ್ ಅಲ್ಲದೆ ಇರೋ ಪೀಕ್ ಅಲ್ಲಿ ನೀವು ಮಾಡಿದ್ರಾ ಮರ್ತ್ಬಿಟ್ರಾ? ಇಲ್ಲ, ನಾನು ಇದೇ ಫಸ್ಟ್ ಟೈಮ್ ಮಾಡ್ತಿರೋದಲ್ಲ ಬ್ಲಾಗಿಂಗು, ನನಗೂ ಗೊತ್ತಿಲ್ಲ. ಸೊ ಯು ಕ್ಯಾನ್ ಸಿ ದ ವೇ. ಇಟ್ಸ್ ವೆರಿ ಸ್ಮಾಲ್ ಬಂಡ್ ಲೈಕ್ ಎ ವೇ. ಅದ್ರಲ್ಲಿ ನೀರೇ ಇಲ್ಲ ಬಾ, ಇರೋದೇ ಅಷ್ಟು ಸ್ವಲ್ಪ ಹಾಕಿದ್ಮೇಲೆ ನಿಲ್ಲಕ್ಕೆ ಬರ್ತಾ ಇಲ್ಲ, ನಡುಕ್ತಾ ಇದೀವಿ ಹಿಂಗೆ ಗಡ 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 ಅಂತ. ಇನ್ನೊಬ್ರು ಇನ್ನೊಂದು ಗಟ್ಲೆ ಆಗ್ತಿದೆ. ಒಂದು ಕೆಲಸ ಮಾಡೋಣ, ಇದೇ ಹತ್ಕೊಂಡು ಹೋಗೋಣ. ಈ ಕಡೆನೆ ಅಲ್ಲಿ ಹಿಂಗಿದೆ ನೋಡಿ. It's a top peak of the Kodachadri. There is a temple there above, so we'll be going up here in the top. That's the last point. It's exactly like the time is 3:39. We started at 9 a.m. It's 3:39 p.m. You can see it's really an awesome look. We can see the clouds and all. Hats off to mothers and Mother Nature. Okay, I'll get back to you as soon as we get back to the boot camp. Tata, bye bye, see you. Guys, everything is clouds. You can see everything is clouds, nothing else. We are in the Western Ghats. ಇನ್ನ ಮೇಲೆ ಬಂದಿದ್ದೀವಿ, ಪೀಕ್ ಮೇಲೆ ಬಂದಿದ್ದೀವಿ. ಕ್ಲೌಡ್ಸ್ ನಮ್ಮ ಕಣ್ಣು ಮುಂದೆ ನಡೀತಿದೆ. ಸ್ಟಿಕ್ ಇಡಿ. ನಮ್ಮ ಫ್ರೆಂಡ್ಸ್ ಸುಸ್ತಾಗಿದ್ದಾರೆ ಆಲ್ರೆಡಿ. ಸುಮಾರು ಬೆಟ್ಟಗಳಿದೆ. Guys, you can see the clouds are moving behind us.
We are in the top peak, and you can catch up the clouds over there. You can see cloud ಹೋಗ್ತಿದೆ. Clouds are passing. What a great thing. This is Adi Shankaracharya's Peeta in the top of Kodachadri. ನಿಮ್ಮ ಫೋನಲ್ಲಿ ತೆಗೀರಿ ಫೋಟೋ. ಸ್ವಿಚ್ ಆಫ್ ಮಾಡಿದೆ. ಕೊಡಿ ಆನ್ ಮಾಡಿ. ನಿಮ್ದು ಆನ್ ಆಗೋಷ್ಟು ಅಲ್ಲಿ ಹೋಗ್ಬಿಟ್ಟಿರ್ತೀನಿ. ಜಾಸ್ತಿ ಎಲ್ಲ ಹೇಳೋದಿಲ್ಲ, ಕಮ್ಮಿ ಹೇಳೋದಿಲ್ಲ.